ನಮಸ್ಕಾರ ದೇವರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಗೀತಾ ಅಂತೇಳ್ಬಿಟ್ಟು, ವಯಸ್ಸು 31 ವರ್ಷ ಕಂಪ್ಲೀಟ್ ಆಗಿದೆ. ಊರು ಚಿಕ್ಕಮಗಳೂರು ಭಾಗದವರು. ಕೆಲಸ ತೋಟ ನೋಡ್ಕೋತೀನಿ ಅಂತೇಳಿ ತಿಳಿಸಿದ್ದಾರೆ. ವೈವಾಹಿಕ ಜೀವನ ಮದುವೆ ಆಗಿ ಕೇವಲ 6 ತಿಂಗಳಿಗೆ ಡೈವೋರ್ಸ್ ಆಗಿದೆ ಅಂತೇಳಿ ಹೇಳ್ಕೊಂಡಿರೋದು. ಸದ್ಯದ ಜೀವನ ಅಪ್ಪನಿಗೆ ಒಬ್ಬಳೇ ಮಗಳು, ಹಾಗಾಗಿ ಅಪ್ಪನ ಮನೆಯಲ್ಲಿದ್ದಾನೆ. ಎರಡನೇ ಸಂಬಂಧಕ್ಕೆ ಗಂಡು ಹುಡುಕುತ್ತಿದ್ದಾರೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರೋ 2019 ಮಾಡಲು ವೋಕ್ಸ್ವ್ಯಾಗನ್ ಪೋಲೋ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ನನ್ನ ಡೈವೋರ್ಸ್ ಆಗೋದಕ್ಕೆ ಕೆಲವೊಂದು ಕಾರಣ ಇದ್ದಾವೆ, ಅದನ್ನು ಸಹಿತ ನೋಡಿ ಅಂತೇಳಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿರೋದು ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ನನ್ನ ಎಜುಕೇಷನ್ನು BBA ಮಾಡಿದ್ದು. ಮದುವೆ ನಂತರ ಹೌಸ್ ವೈಫ್ ಆಗಿ ಇದ್ದೆ ಅಂತೇಳಿ ತಿಳಿಸಿದ್ದಾರೆ. ಮೂರನೇದು, ಮದುವೆಯಾಗಿ ಕೇವಲ 2 ತಿಂಗಳು ಗಂಡನ ಬಗ್ಗೆ ಗೊತ್ತಿಲ್ಲದ ಕೆಲವೊಂದು ಸತ್ಯ ಗೊತ್ತಾಯಿತು ಅಂತೇಳಿ ತಿಳಿಸಿದ್ದಾರೆ. ಸೊ ಆ ಒಂದು ಸತ್ಯದ ಬಗ್ಗೆ ಕೇಳೋಕ್ಕೂ ಹೋಗಬೇಡಿ, ನಾನು ಕೂಡ ಹೇಳೋದಿಲ್ಲ. ಸೊ ಆ ಒಂದು ರೀಸನ್ಗೆ ಡೈವೋರ್ಸ್ ಕೊಟ್ಟಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ನಾಲ್ಕನೇದು, ಗಂಡ ಬಿಟ್ಟು ಸದ್ಯ ಅಪ್ಪನ ಮನೆಯಲ್ಲಿ ನೆಮ್ಮದಿಯಾಗಿದ್ದಾನೆ. ಎರಡನೇ ಮದುವೆಗೆ ವರ ಹುಡುಕ್ತಾ ಇದ್ದಾರೆ ಅಂತವ್ರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಮದುವೆ ಆಗೋದಕ್ಕೆ ಈ ಥರದ ಒಂದು ಗಂಡು ಹುಡುಕ್ತಾ ಇದ್ದಾರೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ನು, ಅಪ್ಪನ 8 ಎಕರೆ ಕಾಫಿ ತೋಟ ಇದೆ. ಅವ್ರು ಹೋದ್ಮೇಲೆ ನನಗೆ ಸೇರೋದು, ಹಾಗಾಗಿ ತೋಟ ನೋಡಿಕೊಂಡು ಹೋಗಬೇಕು ಅಂತೇಳಿ ತಿಳಿಸಿದ್ದಾರೆ. ಎರಡನೇದು ವೆರಿ ಇಂಪಾರ್ಟೆಂಟು, ಮೋಸ ಮಾಡುವ ಮನೋಭಾವ ಇದ್ದರೆ ಬೇಡ ಅಂತೇಳಿ ತಿಳಿಸಿದ್ದಾರೆ. ಯಾಕಂದರೆ ಇದಕ್ಕೂ ಮುಂಚೆ ಮೋಸ ಹೋಗಿದ್ದಾರೆ, ಹಾಗಾಗಿ ಈ ರೀತಿಯಾಗಿ ಒಂದು ಕಂಡೀಷನ್ ಹಾಕಿರೋದು. ಮೂರನೇದು, ದೆಂಗಾಡೋದೇ ಜೀವನ ಅಲ್ಲ, ಚೂಲು ಸ್ವಲ್ಪ ಕಮ್ಮಿ ಇರತಕ್ಕಂತಹ ಗಂಡು ಬೇಕು ಅಂತೇಳಿ ತಿಳಿಸಿದ್ದಾರೆ. ನಾಲ್ಕನೇದು, ಹಿಂದೆ ನಡೆದ ಘಟನೆಯ ಬಗ್ಗೆ ಮುಂದೆ ಯಾವತ್ತೂ ಕೂಡ ಮಾತನಾಡಬಾರ್ದು, ಮಾತಾಡಿ ಹಿಂಸೆ ಕೂಡ ಕೊಡಬಾರ್ದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರೋ 2019 ಮಾಡಲು ವೋಕ್ಸ್ವ್ಯಾಗನ್ ಪೋಲೋ GT TSI ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸು 8,65,000 ಅಂತೇಳಿ ತಿಳಿಸಿದ್ದಾರೆ. ಕಾರಿನ ಓರಿಯೋ ನೋಡ್ತಾಯಿದ್ರೆ ರಿಜಿಸ್ಟ್ರೇಷನ್ ಇವರು ಮಾರ್ಚ್ 2019. ಇನ್ನು ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ 87,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಇರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೊ ಪ್ರೊಫೈಲ್ ಓವರಾಲ್ ಆಗಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.